ಸೈಲೆಂಟ್ ಆಗಿರ್ಬೇಕಾದ್ರೆ ಕೆಲವೊಂದ್ಸರಿ ಒಳಗಡೆ ನಮಗೆ ಗಂಟೆ ಹೊಡೆದಂಗೆ ಆಗುತ್ತೆ. ಯಾರು ತ್ರಿಶತಿ ಮಾಡ್ತಾ 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 ಮುಂದಕ್ಕೆ ಬರ್ತಾರೋ ಅವರಿಗೆ ಈ ಒಂದು ಚಕ್ರತತ್ವ ಬಹಳ ಬೇಗ ಸಿದ್ಧಿ ಆಗುತ್ತೆ. ಅವರ ಸಂಕಲ್ಪ ಎಲ್ಲ ಈಡೇರುತ್ತೆ ಇದರಲ್ಲಿ, ಬಹಳ ಬೇಗ ಸಂಕಲ್ಪಗಳು ಸಿದ್ಧಿ ಆಗುತ್ತೆ. ಮೇರು ಪರ್ವತದಷ್ಟಿರುವಂತಹ ತೊಂದರೆಗಳನ್ನು ಸಾಸಿವೆ ಕಾಳಷ್ಟು ಮಾಡುವಂತಹ ಶಕ್ತಿ ಅಮ್ಮನವರಿಗಿದೆ. 16 ದೀಪಗಳನ್ನು ಜೋಡಿಸ್ಕೊಂಡು ಮಣ್ಣಿನ ಹಣತೆ ಆದರೂ ಪರವಾಗಿಲ್ಲ, ಹಿತ್ತಾಳೆ ಹಣತೆ ಆದರೂ ಪರವಾಗಿಲ್ಲ, ಅವರ ಶಕ್ತಿಯಾನುಸಾರ ನಾವಿನ್ನೂ ಅಮ್ಮನವರನ್ನು ನಂಬ್ತೀವ ಅಥವಾ ಈ ಮಂತ್ರ ನನಗೇನು ಕೆಲಸ ಮಾಡಲ್ಲ, ಇಲ್ಲಿಗೆ ಇದಿಷ್ಟೇ ಆಗೋಯ್ತು, ಇವರೆಲ್ಲ ಹೇಳೋದೆಲ್ಲ ಬರೀ ಸುಳ್ಳು ಅನ್ನೋ ಒಂದು ಅರ್ಥಕ್ಕೆ ಹೋಗ್ತಾರ ಅಂತ ಎಷ್ಟೋ ಜನ ಕೇಳ್ಬೋದು. ಇದನ್ನು ಅಲ್ಲ ಗುರುಗಳೇ, ಇದನ್ನೆಲ್ಲ ನಾವು ಅನುಷ್ಠಾನ ಮಾಡಿ ಆಮೇಲಿಂದ ನಾವು ಶ್ರೀವಿದ್ಯೆ ತಗೋಬೇಕಾದ್ರೆ ಎಷ್ಟೋ ಸಮಯಾವಕಾಶ ಆಗುತ್ತಲ್ಲ, ಇಷ್ಟೊಂದು ಸಮಯಾವಕಾಶ ನಮ್ಗೆ ಇದೆಯಾ? ಆ ದೀಪದ ಜ್ಯೋತಿ ಯಾವಾಗಲೂ ಒಂದೇ ಥರ ಉರಿತಾ ಇರುತ್ತೆ, ಆದರೆ ಆ ಹುಳ ಬರೋದೆಲ್ಲ ಸುಟ್ಟು ಒಂದು ಕಡೆ ಹೋಗುತ್ತೆ ಅಥವಾ ಹೊರಗಡೆ ಹೋಗುತ್ತೆ. ಏನಿದರ ಅರ್ಥ ಅಂತಂದರೆ, ನಮಸ್ತೆ ಗುರುಗಳೇ. ಈಗ ನೆಕ್ಸ್ಟ್ ಕ್ವಶನ್ನು ಸಂದೀಪ್ ಶ್ರೀನಿವಾಸಯ್ಯ ಅಂತ, ಅಂತರ್ಮುಖ ಆರಾಧನೆ ಬಗ್ಗೆ ವಿವರವಾಗಿ ಮಾಹಿತಿ ನೀಡಿ ಮತ್ತು ಅದರ ದೀಕ್ಷೆ ಕೊಡುವ ಸ್ಥಳ ತಿಳಿಸಿ. ಅಂತರ್ಮುಖ ಆರಾಧನೆ ಬಗ್ಗೆ ಕೇಳ್ತಾ ಇದ್ದಾರೆ. ಅಂತರ್ಮುಖ ಆರಾಧನೆ ಅನ್ನೋದು ಸಹಸ್ರನಾಮದಲ್ಲಿ ಬಹಳ ಅದ್ಭುತವಾಗಿ ಹೇಳ್ತಾರೆ. ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ ಅಂತ. ಹೊರಗಡೆ ಆರಾಧನೆ ಮಾಡಿದ್ರೆ ನಾನು ಸಿಗೋದೇ ಇಲ್ಲ ನಿಮಗೆ ಅಂತಲೂ ಹೇಳ್ತಾಳೆ. ಆದರೆ ಮೊದಲಿಗೆ ನಾವು ಅಂತರ್ಮುಖವಾಗಿ ಹೋಗೋಕ್ಕಿಂತ ಮುಂಚೆ ಶಾರೀರಿಕವಾಗಿ ನಾವು ಇದನ್ನು ಕಾಪಾಡ್ಕೋಬೇಕಾಗುತ್ತೆ. ಈ ಶರೀರ ಯಾವುದೇ ರೀತಿಯಾದಂತಹ ಅರಿಷಡ್ ವರ್ಗಗಳು ನಮ್ಮನ್ನು ಈ ಶರೀರದಲ್ಲಿ ತೊಂದರೆ ಮಾಡಬಾರ್ದು. ನಾವು ಜಪಕ್ಕೆ ತಪಕ್ಕೆ ಕೂತ್ಕೊಂಡಾಗ ನಮ್ಮ ಸುತ್ತಲೂ ಇರುವಂತಹವ್ರು ಯಾರೂ ನಮ್ಮನ್ನು ಬಾಧೆ ಮಾಡಬಾರ್ದು. ಮನಸ್ಸನ್ನು ಅತಿ ಮುಖ್ಯವಾಗಿ ಹತೋಟಿಯಲ್ಲಿಟ್ಕೊಂಡು ಆ ಮನಸ್ಸಿಗೆ ಯಾವುದೇ ರೀತಿಯಾದಂತಹ ದೋಷಗಳು ಬರದೆ ನಾವು ಇಟ್ಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇರಬೇಕು. ಅಂದರೆ ನೀವೊಂದು ದೀಪ ಹಚ್ಚಿರ್ತೀರ, ಆ ದೀಪಕ್ಕೆ ಯಾವಾಗಾದರೂ ಸರಿ ಆ ದೀಪದ ಒಂದು ಪ್ರಜ್ವಲತೆಗೆ ಒಂದು ಸಣ್ಣ ಹುಳ ಬಂದು ಬೀಳ್ತಾ ಇರುತ್ತೆ. ನೀವು ನೋಡಿರ್ತೀರ, ಒಂದು ದೀಪ ಹಚ್ಚಿದ್ರೆ ಅಥವಾ ಕ್ಯಾಂಡಲ್ ಹಚ್ಚಿದ್ರೆ ಸಣ್ಣ ಸಣ್ಣ ಹುಳ ಬಂದು ಬೀಳುತ್ತೆ. ಆ ದೀಪದ ಜ್ಯೋತಿ ಯಾವಾಗಲೂ ಒಂದೇ ಥರ ಉರಿತಾ ಇರುತ್ತೆ, ಆದರೆ ಆ ಹುಳ ಬರೋದೆಲ್ಲ ಸುಟ್ಟು ಒಂದು ಕಡೆ ಹೋಗುತ್ತೆ ಅಥವಾ ಹೊರಗಡೆ ಹೋಗುತ್ತೆ. ಏನಿದರ ಅರ್ಥ ಅಂತಂದರೆ, ಆ ಡಿಸ್ಟ್ರಾಕ್ಷನ್ಸ್ ನಮ್ಮ ಮುಂದೆ ಯಾವುದು ಬರುತ್ತೆ, ಈ ಸಣ್ಣ ಸಣ್ಣ ಹುಳದ ರೂಪದಲ್ಲಿ ಯಾವುದು ಡಿಸ್ಟ್ರಾಕ್ಷನ್ಸ್ ಎಲ್ಲ ಬರ್ತಾ ಹೋಗುತ್ತೆ, ಆ ಡಿಸ್ಟ್ರಾಕ್ಷನ್ಸ್ಗೆ ದೀಪ ಆರೋಗ್ಬಾರ್ದು. ದೀಪ ಉರಿತಾನೇ ಇರಬೇಕು. ಆ ದೀಪ ಉರಿತಾ ಇರಬೇಕು ಅಂತಂದರೆ ನಾವು ಮಾಡುವಂತಹ ಅನುಷ್ಠಾನ ಕರೆಕ್ಟಾಗಿರಬೇಕು. ಬಹಿರ್ಮುಖವಾದಂತಹ ಅನುಷ್ಠಾನ ಪ್ರಥಮವಾಗಿ ಮಾಡಬೇಕಾಗುತ್ತೆ. ನಮ್ಮ ಶಂಕರಾಚಾರ್ಯರು ಅದ್ವೈತದ ಮತದಲ್ಲೂ ಸಹ ಅದನ್ನೇ ಹೇಳ್ತಾರೆ. ಬಹಿರ್ಮುಖವಾದಂತಹ ಆರಾಧನೆ, ವಿಗ್ರಹಾರಾಧನೆ ತೊಗೊಂಬಂದಿದ್ದು ಅದೇ ಕಾರಣವಾಗಿ. ಕೆಲವೊಂದು ಕಾಲಗಳ ಕಾಲ ಬಹಿರ್ಮುಖ ಆರಾಧನೆ ಮಾಡಿ ತದನಂತರ ನಾವು ಅಂತರ್ಮುಖವಾಗಿ ಹೋಗುವಂಥದ್ದು ಬಹಳ ಸೂಕ್ತವಾಗಿರುತ್ತದೆ. ಕನಿಷ್ಠ ಪಕ್ಷ ನಾವು ಈ ನಿರ್ದಿಷ್ಟವಾದಂತಹ ಮಂತ್ರ ಸಂಖ್ಯೆಯನ್ನು ಜಪ ಮಾಡಿ ತದನಂತರ ನಾವು ಅಂತರ್ಮುಖವಾಗಿ ಹೋಗ್ಬೋದು. ಅಂತರ್ಮುಖ ಸಮಾರಾಧ್ಯ ಅಂತ ಹೇಳೋದಕ್ಕೆ ಅಂತರ್ಮುಖವಾಗಿ ಹೋಗುವಂತಹ ದೇವತೆಗಳ ಆರಾಧನೆ ಸಹ ಅವ್ರು ಇಲ್ಲಿ ಬಂದು ನಮ್ಮನ್ನು ಮಾತಾಡಿದ್ರೆ ಅದನ್ನು ಕೊಡ್ಬೋದಾಗತ್ತೆ. ಆದರೆ ಆ ಶರೀರ ತಡ್ಕೊಳ್ಳುವಂತಹ ಒಂದು ಶಕ್ತಿ ಈ ಮಂತ್ರಾನುಷ್ಠಾನದ ಮೂಲಕ ಅವರು ಮುಂಚೆನೇ ಪಡ್ಕೊಳ್ಬೇಕಾಗತ್ತೆ. ತದನಂತರ ಅಂತರ್ಮುಖವಾಗಿ ಹೋಗುವಂಥದ್ದು ಸುಲಭ ಆಗುತ್ತೆ. ಎಷ್ಟೋ ಜನ ಕೇಳ್ಬೋದು ಇದನ್ನು, ಅಲ್ಲ ಗುರುಗಳೇ, ಇದನ್ನೆಲ್ಲ ನಾವು ಅನುಷ್ಠಾನ ಮಾಡಿ ಆಮೇಲಿಂದ ನಾವು ಶ್ರೀವಿದ್ಯೆ ತಗೋಬೇಕಾದ್ರೆ ಎಷ್ಟೋ ಸಮಯಾವಕಾಶ ಆಗುತ್ತಲ್ಲ, ಇಷ್ಟೊಂದು ಸಮಯಾವಕಾಶ ನಮ್ಗೆ ಇದೆಯಾ, ನಾವು ಮಾಡ್ತೀವಾ ಅಂತಂದರೆ, ನಿಮ್ಮ ಸಂಕಲ್ಪ ಬಲವಾಗಿದ್ದು, ನಿಮ್ಮ ಸಂಕಲ್ಪ ಅತಿ ಬಲವಾಗಿದ್ದು, ಇಲ್ಲ ನಾನು ಶ್ರೀವಿದ್ಯಾ ಮಾಡೇ ಮಾಡ್ತೀನಿ ಅಂತ ನಿಮ್ಮ ಮನಸ್ಸಿಗೆ ಒಂದು ಅಪೇಕ್ಷೆ ಬಂತು ಅಥವಾ ಸಂಕಲ್ಪ ಬಂತು, ನಾನು ಅದನ್ನು ಮಾಡ್ತೀನಿ ಅಂತ ಆಯಿತು ಅಂತಂದರೆ ಖಂಡಿತವಾಗ್ಲೂ ನೀವು ಅದನ್ನು ಮಾಡ್ತೀರಾ. ಆದರೆ ಈ ಶ್ರೀವಿದ್ಯೆ ಮಾಡಬೇಕಾದ್ರೆ ಅಥವಾ ಯಾವುದೇ ಮಂತ್ರಾನುಷ್ಠಾನ ಮಾಡಬೇಕಾದ್ರೆ ಅಡಚಣೆಗಳು ತುಂಬ ಬರುತ್ತೆ ದಾರಿಯಲ್ಲಿ. ಈ ಅಡಚಣೆಗಳನ್ನೆಲ್ಲ ನಾವು ದಾಟಬೇಕಾಗತ್ತೆ. ಹೇಗೆ ಒಂದು ಸಮುದ್ರದ ಅಲೆ ಹೊಡಿತಾ ಇದ್ರೂ ನಾವು ಸಮುದ್ರದಲ್ಲಿ ದಿಟ್ಟವಾಗಿ ನಿಂತ್ಕೋಬೇಕೋ, ಈಗಲೂ ಅಷ್ಟೇ ಮಂತ್ರಾನುಷ್ಠಾನ ಮಾಡಿದ ತಕ್ಷಣ ನಮ್ಮ ಕರ್ಮತತ್ವಗಳೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಎಷ್ಟೋ ಜನ ಮಂತ್ರದೀಕ್ಷೆ ತಗೊಂಡವರೆಲ್ಲ ಪ್ರಪ್ರಥಮವಾಗಿ ಮನೆಯಲ್ಲಿ ವಿಪರೀತವಾದಂತಹ ತೊಂದರೆಗಳು ಅಥವಾ ಮನೆಯಲ್ಲಿ ಏನೋ ಒಂದು ಬೇರೆ ಒಂದು ಅವ್ಯವಸ್ಥೆ ಆಗುವಂಥದ್ದು ಇಂಥದ್ದೆಲ್ಲ ನಡೆಯುತ್ತೆ. ಇದೆಲ್ಲ ಏನಕ್ಕೆ ನಡೆಯುವಂಥದ್ದು ಅಂತಂದರೆ, ನಾವಿನ್ನೂ ಅಮ್ಮನವರನ್ನು ನಂಬ್ತೀವ ಅಥವಾ ಈ ಮಂತ್ರ ನನಗೇನು ಕೆಲಸ ಮಾಡಲ್ಲ, ಇಲ್ಲಿಗೆ ಇದಿಷ್ಟೇ ಆಗೋಯ್ತು, ಇವರೆಲ್ಲ ಹೇಳೋದೆಲ್ಲ ಬರೀ ಸುಳ್ಳು ಅನ್ನೋ ಒಂದು ಅರ್ಥಕ್ಕೆ ಹೋಗ್ತಾರ ಅಂತ. ಆದ್ದರಿಂದ ಎಲ್ಲರೂ ಅಮ್ಮನವರ ಮೇಲೆ ಅಪಾರವಾದಂತಹ ಭಕ್ತಿ, ಗುರುಗಳ ಮೇಲೆ ಅಪಾರವಾದಂತಹ ಭಕ್ತಿಯನ್ನು ಇಟ್ಕೊಂಡು ಬಂದರೆ ಈ ಮಂತ್ರಾನುಷ್ಠಾನ ಪಾಲನೆ ಮಾಡಿ ಆಮೇಲಿಂದ ನಾವು ಅಂತರ್ಮುಖವಾಗಿ ಹೋಗ್ಬೋದು. ಅಂತರ್ಮುಖವಾಗಿ ಹೋಗುವಂತಹ ಆರಾಧನಾ ಪ್ರಕ್ರಿಯೆ ಬಹಳ ದೊಡ್ಡ ಪ್ರಕ್ರಿಯೆ. ಅದನ್ನು ಇನ್ನೊಂದು ಸಂಚಿಕೆಯಲ್ಲಿ ನಾವು ಮಾತಾಡೋಣ. ಈಗ ಸಾಕಷ್ಟು ಗೃಹಸ್ಥರು ತಗೊತಾರೆ ಶ್ರೀವಿದ್ಯಾ.
ಸೊ ಅವರು ಎಲ್ಲಿಯವರೆಗೂ ಬ್ರಹ್ಮಚರ್ಯವನ್ನು ಪಾಲಿಸಬೇಕಾಗುತ್ತೆ? ಯಾಕಂದರೆ ಇವಾಗ ನೀವು ಅಷ್ಟು ಕಟ್ಟುನಿಟ್ಟಾಗಿ ಖಡ್ಗಮಾಲ ಮತ್ತು ತ್ರಿಶತಿ ಪಾರಾಯಣ ಮಾತ್ರ ಮಾಡಬೇಕಾ, ಇಲ್ಲ ಮತ್ತೆ ಅವರು ಅದನ್ನು ಪಾಲನೆ ಮಾಡಿ ಬಂದಮೇಲೆ ಶ್ರೀವಿದ್ಯೆ ತಗೊಂಡ್ಮೇಲೆ ಮತ್ತೆ ಅದೇ ಇದರಲ್ಲಿ ಇರಬೇಕಾ ಅಂತ? ಎಷ್ಟೋ ಸಂಪ್ರದಾಯಗಳಲ್ಲಿ ದಂಪತಿಗಳಿಲ್ಲದೆ ಇದ್ರೆ ಶ್ರೀವಿದ್ಯೆ ಉಪದೇಶ ಮಾಡೋದೇ ಇಲ್ಲ. ದಂಪತಿಗಳಿಗೆ ಮಾತ್ರ ಅವರ ಸಂಪ್ರದಾಯಗಳಲ್ಲಿ, ನನಗೆ ಪರಿಚಯ ಇರುವಂತಹ ಕೆಲವೊಂದು ಸಂಪ್ರದಾಯಗಳಲ್ಲಿ ದಂಪತಿಗಳಿಬ್ಬರು ಒಟ್ಟಿಗೆ ಬಂದರೆ ಮಾತ್ರ ಮೊದಲನೇ ಮಂತ್ರಾನುಷ್ಠಾನವೇ ಆಗುತ್ತೆ ಅವರಿಗೆ. ಬ್ರಹ್ಮಚರ್ಯ ಅಂತಂದರೆ ಗಂಡ ಹೆಂಡತಿ ಒಟ್ಟಾಗಿರುವಂತಹದ್ದು ತೊಂದರೆ ಆಗೋದಿಲ್ಲ. ಬೇರೆ ರೀತಿಯಾದಂತಹ ಯಾವುದೇ ಒಂದು ಚಟುವಟಿಕೆಗಳಲ್ಲಿ ಅವರು ಸೇರ್ಕೊಳ್ಳದೇ ಇರಬೇಕಾಗತ್ತೆ. ಆ ಒಂದು ಸಮಯದಲ್ಲಿ ಆದಷ್ಟು ಬ್ರಹ್ಮಚರ್ಯದಲ್ಲಿರುವಂಥದ್ದು ಬಹಳ ಒಳ್ಳೆಯದು, ಸಿದ್ಧಿ ಅಂತ. ಅದು ನಮ್ಮ ಒಂದು ಇಡಾಪಿಂಗಳ ಸುಷುಮ್ನಗಳನ್ನು ಸಹಸ್ರಾರಕ್ಕೆ ತಗೊಂಡು ಹೋಗುವಂತಹ ಒಂದು ಕ್ರಿಯೆ ಬಹಳ ಬೇಗ ಆಗುತ್ತೆ. ಯಾರಿಗೆ ವೀರ್ಯಶಕ್ತಿ ಕೆಳಗೆ ಹೋಗುತ್ತೋ, ವೀರ್ಯಶಕ್ತಿ ಕೆಳಗೆ ಹೋದಾಗ ಅವರು ಮೇಲೆ ಹೋಗುವಂತಹ ಒಂದು ತತ್ವವನ್ನು ಬಹಳ ಕಮ್ಮಿ ಆಗ್ತಾ ಹೋಗುತ್ತೆ ಅವರಿಗೆ. ಆದ್ದರಿಂದ ಇದನ್ನು ಮಾಡುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಈ ಮಂತ್ರಾನುಷ್ಠಾನ 48 ದಿನ ಮಾಡುವಂಥದ್ದು ಅವರವರ ಅನುಕೂಲವನ್ನು ನೋಡಿಕೊಂಡು ಮಾಡಬೇಕಾಗುತ್ತೆ. ಮತ್ತೊಂದು ಏನು ಹೇಳ್ಬೋದು ಈ ಸಮಯದಲ್ಲಿ ಅಂತಂದರೆ, ಯಾರಾದರೂ ಮಂತ್ರಾನುಷ್ಠಾನ ಮಾಡಬೇಕು ಅಂತ ಸಂಕಲ್ಪ ತಗೊಂಡ್ರೆ ಅವಳು ಜಗದೀಶ್ವರಿ ಲಲಿತೆ ಮತ್ತು ನಮ್ಮ ಗುರುಗಳು ಅವ್ರಿಗೆ ಅನುಗ್ರಹ ಮಾಡೇ ಮಾಡ್ತಾರೆ. ಅವ್ರಿಗೆ ಆ ಒಂದು ಅನುಕೂಲ ಕೊಟ್ಟೇ ಕೊಡ್ತಾರೆ. ಆ ಅನುಕೂಲ ಕೊಟ್ಟಿದ್ದಾರೆ ಅಂತಂದರೆ ಅಲ್ಲೇ ಅವ್ರಿಗೆ ದೀಕ್ಷೆ ಆಗಿದೆ ಅಂತ ಅರ್ಥ. ಆದಷ್ಟು ಅವರು ಬ್ರಹ್ಮಚರ್ಯವಾಗಲಿ ಅಥವಾ ಪುರಶ್ಚರಣ ಮಾರ್ಗದಲ್ಲಿ ಹೇಳಿರುವಂತಹ ನಿಯಾಮಕಗಳನ್ನು ಪಾಲಿಸುವಂಥದ್ದು ಬಹಳ ಮುಖ್ಯ. ಇದನ್ನು ಪಾಲಿಸಿದರೆ ಸಾಕಷ್ಟು ಬೇಗ ಅವರ ಆರಾಧನೆ ಸಿದ್ಧಿಸುತ್ತೆ. ಇಲ್ಲ ಅಂದರೆ ನಾವು ದಾರಿಯಲ್ಲಿ ಹೋಗ್ತಾ ಎಷ್ಟು ಹಂಪನ್ನು ನೋಡ್ತೀವಿ. ಕೆಲವೊಂದ್ಸರಿ ಹಂಪು ದಾಟಬೇಕಾದ್ರೆ ಸಲೀಲವಾಗಿ ಕಾರು ಹಂಪು ದಾಟ್ಕೊಂಡು ಹೋಗುತ್ತೆ. ಕೆಲವೊಂದ್ಸರಿ ಹಂಪು ದಾಟಿದ ತಕ್ಷಣ ಕಾರ್ ಆಫ್ ಆಗಿ ಹೋಗುತ್ತೆ. ಕೆಲವೊಂದ್ಸರಿ ಹಂಪೆ ದಾಟಕ್ಕಾಗದೆ ಅಲ್ಲೇ ನಿಂತ್ಕೋತೀವಿ. ಆ ಥರ ನಮ್ಮ ಮಂತ್ರಾನುಷ್ಠಾನದ ಒಂದು ಜರ್ನಿ ಅಂತ ಏನು ಹೇಳ್ತೀವಿ, ಆ ಜರ್ನಿಯಲ್ಲೂ ಹಾಗೆಯೇ ಒಂದು ಅಡಚಣೆಗಳು ಬರುವಂಥದ್ದು ಸಾಧ್ಯವಾಗುತ್ತೆ. 16 ವಾರಗಳು ದೀಪ ಹಚ್ಚಬೇಕು ಅಂತ ಹೇಳಿದಾರಲ್ಲ, ಯಾವ ಥರ ದೀಪಗಳು ಅಂತ ಕೇಳ್ತಾ ಇದ್ದಾರೆ. ಈಗ ಇನ್ನೂ ಒಂದು 2-3 ಜನ ಕೇಳಿದರು ಈ ರೀತಿಯಾದಂತಹ ಒಂದು ಪರಿಹಾರ ಹೇಳಿರುವಂಥದ್ದು ಹೇಗೆ ಮಾಡಬೇಕು ಅಂತ. ಇನ್ನೊಂದು ಸಂಚಿಕೆ ಬರುತ್ತೆ. ಸಂಚಿಕೆಯಲ್ಲಿ ನಾವು ಪರಿಹಾರವನ್ನು ಹೇಳಿದ್ದೀವಿ ಮುಂಚೆನೆ. ವಾರಾಹಿ ಅಮ್ಮನವರ ಪರಿಹಾರ ಹೇಗಾಗುತ್ತೆ, ಭೂ ಸಂಬಂಧಪಟ್ಟಂತಹ ಪರಿಹಾರ, ಮತ್ತು ಮಕ್ಕಳ ಸಂಬಂಧಪಟ್ಟಂತಹ ಪರಿಹಾರ, ಲೌಕಿಕ ಸಂಬಂಧಪಟ್ಟ ಪರಿಹಾರಗಳೆಲ್ಲ ಹೇಗಾಗುತ್ತೆ ಅಂತ. ಈ ದೀಪ ಹಚ್ಚುವಂತಹ ಒಂದು ವಿಚಾರ ತಗೊಂಡ್ರೆ ಅಮ್ಮನವರಿಗೆ ಷೋಡಶಿ ಅಂತ ನಾಮ. ಆ ಷೋಡಶಿ ಅಂತ ಹೆಸರು ತಗೊಂಡಿರುವಂತಹ ದೇವಿ ಹುಣ್ಣಿಮೆಯಿಂದ ಅಮಾವಾಸ್ಯೆವರೆಗೂ ಚಂದ್ರಕಳೆಗಳು ಕ್ಷೀಣವಾಗ್ತಾ ಬರುತ್ತೆ. ಅಮಾವಾಸ್ಯೆಯಿಂದ ಹುಣ್ಣಿಮೆಗೆ ಚಂದ್ರಕಳೆಗಳು ಸಂಪೂರ್ಣವಾಗಿ ಸೇರುತ್ತೆ, ಪೂರ್ಣ ಆಗುತ್ತೆ. ಯಾರಿಗೆ ವಿಪರೀತವಾದಂತಹ ಪಿತೃವಂಶದ ದೋಷ, ಪೂರ್ವಾರ್ಜಿತ ಕರ್ಮ, ಅಥವಾ ಅವರಿಗೆ ಮಾಂತ್ರಿಕ ಬಾಧೆ, ತಾಂತ್ರಿಕ ಬಾಧೆಗಳು, ಅವ್ಯವಹಾರಗಳಿಂದ ಆಗಿರುವಂತಹ ತೊಂದರೆಗಳು ಇದೆಲ್ಲ ಇದೆಯೋ, ಅಮಾವಾಸ್ಯೆಯಿಂದ ಹುಣ್ಣಿಮೆಯವರೆಗೂ ಒಂದು ತಟ್ಟೆಯಲ್ಲಿ 16 ದೀಪಗಳನ್ನು ಜೋಡಿಸ್ಕೊಂಡು, ಮಣ್ಣಿನ ಹಣತೆ ಆದರೂ ಪರವಾಗಿಲ್ಲ, ಹಿತ್ತಾಳೆ ಹಣತೆ ಆದರೂ ಪರವಾಗಿಲ್ಲ, ಅವರ ಶಕ್ತಿಯಾನುಸಾರ ಸಣ್ಣ ಸಣ್ಣ ಹಣತೆಯನ್ನು ತಟ್ಟೆನಲ್ಲಿ ಜೋಡಿಸ್ಕೊಂಡು 16 ದೀಪಗಳಿಗೆ ಒಂದೊಂದು ಅಥವಾ 2 ಬತ್ತಿ ಹಾಕ್ಕೊಂಡು ತುಪ್ಪದ ದೀಪವನ್ನು ಹಚ್ಕೋಬೇಕು. ಆ ತುಪ್ಪದ ದೀಪವನ್ನು ಹಚ್ಕೊಂಡು ಅಮ್ಮನವರನ್ನ ಆ ದೀಪದಲ್ಲಿ ಆರತಿ ಮಾಡಬೇಕಾಗುತ್ತೆ. ಮಾಡಿ ಅದರ ಅಮ್ಮನವರ ಮುಂದೆ ಅದನ್ನು ಇಟ್ಟು, ಯಾರಿಗೆ ಖಡ್ಗಮಾಲ ಬರುತ್ತೋ ಅವರು ಖಡ್ಗಮಾಲ, ಯಾರಿಗೆ ತ್ರಿಶತಿ ಬರುತ್ತೋ ಅವರಿಗೆ ತ್ರಿಶತಿ, ಯಾರಿಗೆ ಸಹಸ್ರನಾಮ ಬರುತ್ತೋ ಅವರಿಗೆ ಸಹಸ್ರನಾಮ. ಇದು ಯಾವುದೂ ಬರೋದಿಲ್ಲ ಅಂತಂದರೆ ಅಮ್ಮನವರ ಯಾವುದೇ ರೀತಿಯಾದಂತಹ ಮಂತ್ರ ಗೊತ್ತಿದ್ರೂ ಸಹ ಆ ಮಂತ್ರವನ್ನು ಆರಾಧನೆ ಮಾಡಿಕೊಂಡು ಅಥವಾ ಜಪವನ್ನು ಮಾಡಿಕೊಂಡು ಆ ದೀಪದ ಹಣತೆಯಿಂದ ಆರತಿ ಮಾಡಿ ಅಲ್ಲಿಟ್ಟು ಅಮ್ಮನವರ ಮುಂದೆ ಕೂತು ಪಾರಾಯಣ ಮಾಡಿ ಇದನ್ನು ಅಮ್ಮನವರಿಗೆ ಸಂಕಲ್ಪಪೂರ್ವಕವಾಗಿ ಸಮರ್ಪಣೆ ಮಾಡಿದರೆ 16 ದಿನಗಳಲ್ಲಿ ನೀವು ಇರುವಂತಹ ಕರ್ಮತತ್ವದಿಂದ ಹೊರಗೆ ಬರ್ತೀರಾ. ಆದಷ್ಟು ಬೇಗ ಇದರಿಂದ ಅನುಕೂಲ ಆಗುತ್ತೆ. ಹೇಗೆ ಅನುಕೂಲ ಆಗುತ್ತೆ? ನಾವು ಮಾಡಿರುವಂತಹ ಕರ್ಮ ಯಾವತ್ತೋ ಒಂದು ದಿನ, ಯಾವತ್ತೋ ಒಂದು ತಿಥಿಯಲ್ಲಿ ಮಾಡಿರ್ತೀವಿ. ಆ ಪ್ರತಿನಿತ್ಯ 15 ದಿನಗಳಲ್ಲಿ ತಿಥಿನಿತ್ಯ ದೇವತೆಗಳ ಆರಾಧನೆ ಆಗುತ್ತೆ. ಆ 15 ಜನ ಇರುವಂತಹ ತಿಥಿನಿತ್ಯ ದೇವತೆಗಳಿಗೂ ಪ್ರತಿಯೊಂದು ದಿನ ಆರಾಧನೆ ಆಗುತ್ತೆ. ಆ 15 ಜನ ತಿಥಿನಿತ್ಯ ದೇವತೆಗಳು ಸಹ ಅಮ್ಮನವರನ್ನು ಪ್ರಾರ್ಥನೆ ಮಾಡ್ತಾರೆ. ನೋಡಮ್ಮ, ಇಂಥದ್ದೊಂದು ಪ್ರಾರ್ಥನೆ ಈ ಭಕ್ತ ನಿನ್ನ ಮುಂದೆ ಇಟ್ಟಿದ್ದಾನೆ, ಈ ಪ್ರಾರ್ಥನೆಗೆ ನೀನು ಅವನನ್ನು ಮನ್ನಿಸಿ ಅವರಲ್ಲಿರುವಂತಹ ಕಷ್ಟವನ್ನು ನಿವಾರಣೆ ಮಾಡು ತಾಯಿ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ. ಅಮ್ಮನವರಿಗೆ ನಿಮ್ಮ ಒಂದು ಪ್ರಾರ್ಥನೆಯನ್ನು ತಗೊಂಡೋಗಿ ತಲುಪಿಸ್ತಾರೆ.
ಆ ಅಮ್ಮನವರಿಗೆ ನಿಮ್ಮ ಪ್ರಾರ್ಥನೆ ತಲುಪಿಸಿದಾಗ ನಿಮಗಿರುವಂತಹ ಕಷ್ಟ ಅಥವಾ ನಿಮಗಿರುವಂತಹ ಒಂದು ಯೋಚನೆಗಳನ್ನು ಅವಳು ಸಲೀಲವಾಗಿ ಮೇರು ಪರ್ವತದಷ್ಟಿರುವಂತಹ ತೊಂದರೆಗಳನ್ನು ಸಾಸಿವೆ ಕಾಳಷ್ಟು ಮಾಡುವಂತಹ ಶಕ್ತಿ ಅಮ್ಮನವರಿಗಿದೆ. ಆ ಆರತಿ ಮಾಡಿ ಅಮ್ಮನವರ ಮುಂದೆ ಇಟ್ಟು ಈ ಪಾರಾಯಣವನ್ನು ಮಾಡ್ತಾ ಹೋದರೆ 16 ದಿನ ತಪ್ಪದೇ ಮಾಡಬೇಕಾಗತ್ತೆ. ಇದನ್ನು ಕೆಲವೊಬ್ಬರಿಗೆ ಮತ್ತೊಂದು ಪ್ರಶ್ನೆ ಬರ್ಬೋದು, ನಾವು ಇಲ್ಲೇ ದೇವಸ್ಥಾನದಲ್ಲೇ ಬಂದು ಮಾಡಬೇಕಾ ಅಥವಾ ಮನೆಯಲ್ಲೇ ಹೋಗಿ ಮಾಡಬೇಕಾ ಅಂತ. ಹುಣ್ಣಿಮೆ ಆಗಲಿ ಅಮಾವಾಸ್ಯೆ ಆಗಲಿ ಮೊದಲನೇ ಬಾರಿ ಶುರು ಮಾಡಬೇಕಾದ್ರೆ ಅಮ್ಮನವರ ಮುಂದೆ ಬಂದು ಪ್ರಾರ್ಥನೆ ಮಾಡಿಕೊಂಡು, ತುಂಬ ದೂರ ಇದ್ದು ಬರೋಕ್ಕಾಗಲ್ಲ ಅನ್ನುವಂತಹ ಪರಿಸ್ಥಿತಿ ಇದ್ದರೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡು ಒಂದು ದೀಪವನ್ನು ಇಲ್ಲಿ ಅಮ್ಮನವ್ರ ಮುಂದೆ ಹಚ್ಚಿ, ನಮ್ಮ ಹತ್ರ ಅಮ್ಮನವರ ಒಂದು ಫೋಟೋನ ತಗೊಂಡು ಹೋಗಿ ನೀವು ನಿಮ್ಮ ಮನೆಯಲ್ಲಿ ಅಮ್ಮನವ್ರ ಮುಂದೆ ಅದೇ ರೀತಿಯಲ್ಲಿ ಇಟ್ಟು, ಒಂದು ಮನೆ ಮೇಲೆ ಅಮ್ಮನವ್ರನ್ನಿಟ್ಟು ಈ ಆರತಿ ಮಾಡುವಂತಹ ದೀಪಗಳನ್ನು ಅಮ್ಮನವ್ರ ಮುಂದೆ ಹಚ್ಚಿ ನೀವು ಅದನ್ನು ಪ್ರದಕ್ಷಿಣೆ ಮಾಡ್ಬೋದು. ಅವರು ಪಾರಾಯಣ ಮಾಡ್ತಾ ಮಾಡ್ತಾನೂ ಪ್ರದಕ್ಷಿಣೆ ಮಾಡ್ಬೋದು, ಅಥವಾ ಅಮ್ಮನವರ ಮುಂದೆ ಕೂತ್ಕೊಂಡು ಪ್ರದಕ್ಷಿಣೆ ಮಾಡ್ಬೋದು, ಅಥವಾ ಅಮ್ಮನವರ ಮುಂದೆ ಕೂತ್ಕೊಂಡು ಪಾರಾಯಣ ಮಾಡ್ಬೋದು. ಈ ರೀತಿಯಾದಂತಹ ಒಂದು ಕ್ರಿಯೆಯನ್ನು ತಗೊಂಡಾಗ ಆದಷ್ಟು ಬೇಗ ನಿಮ್ಮ ಕಷ್ಟಗಳನ್ನೆಲ್ಲ ನಿವೃತ್ತಿ ಮಾಡಿಕೊಡ್ತಾರೆ ಅಮ್ಮನವರು ಅಂತ. ತಿಥಿನಿತ್ಯ ದೇವತೆಗಳ ಸಹಾಯ ಬಹಳ ಬೇಗ ನಮಗೆ ಅನುಗ್ರಹ ಆಗುತ್ತೆ ಅಂತ. ಅಂದ್ರೆ ಮೊದಲನೇ ದೀಪ ಇಲ್ಲಿ ಬಂದು ಹಚ್ಚಲೇಬೇಕು. ಆದಷ್ಟು ಬೆಂಗಳೂರಲ್ಲಿರುವಂತಹವರು ಅಥವಾ ಹತ್ತಿರದಲ್ಲಿರುವಂಥವ್ರು ಬೆಂಗಳೂರಿಗೆ ಬಂದು ಅಮ್ಮನವರ ಸನ್ನಿಧಿಯಲ್ಲಿ ದೀಪವನ್ನು ಹಚ್ಚಿದ್ರೆ ಬಹಳ ಒಳ್ಳೆಯದು. ಇಲ್ಲಿವರೆಗೂ ಬರೋಕ್ಕಾಗಲ್ಲ ಅನ್ನೋರು ನೀವು ಪ್ರಾರ್ಥನೆ ಮಾಡಿ ಅಲ್ಲಿ ನಿಮ್ಮ ಮನೆಯಲ್ಲೇ ಈ ದೀಪವನ್ನು 16 ದಿನ ವಿಶೇಷವಾಗಿ ಹಚ್ಚಿದ್ರೆ ಬಹಳ ಒಳ್ಳೆಯದು. ಇನ್ನೊಂದು ಪ್ರಶ್ನೆನೂ ಬರ್ಬೋದು, ಯಾವ ಸಮಯದಲ್ಲಿ ನಾವು ಈ ದೀಪವನ್ನು ಹಚ್ಚಬೇಕು? ಬ್ರಹ್ಮ ಮುಹೂರ್ತ ಬೆಳಗ್ಗೆ ಒಂದು 5:30, 6 ಗಂಟೆಯಲ್ಲಿ ಒಂದು ಅವಕಾಶ ಇರುತ್ತೆ, ಅದು ಸಂಧ್ಯಾಕಾಲ ಅಂತ ಹೇಳ್ತೀವಿ. ಅಥವಾ ಸಾಯಂ ಸಂಧ್ಯಾಕಾಲ, ಸಂಜೆ ಒಂದು ಸಂಧ್ಯಾಕಾಲದಲ್ಲಿ ದೀಪವನ್ನು ಹಚ್ಬೋದು. ಈ 2 ಕಾಲಗಳಲ್ಲೂ ಹಚ್ಚೋದು ಬಹಳ ವಿಶೇಷವಾಗಿ ಬಹಳ ಅನುಕೂಲವನ್ನು ಕೊಡುತ್ತೆ ಅಂತ. ಅಂದ್ರೆ 16 ದಿವಸ 16 ದೀಪಗಳು ಹಚ್ಚಬೇಕು. ದಿನ 16 ದೀಪಗಳು. ಹೌದು, ದಿನ 16 ದೀಪಗಳನ್ನ 16 ದಿನಗಳ ಕಾಲ ಹಚ್ಚಬೇಕು. ಒಂದೊಂದು ದೀಪವು ಒಂದೊಂದು ತಿಥಿನಿತ್ಯ ದೇವತೆಯ ಶಕ್ತಿಯನ್ನು, ತಿಥಿನಿತ್ಯ ದೇವತೆಯ ಒಂದು ತತ್ವವನ್ನು ಸಾರುತ್ತೆ. ಆ ಅಮ್ಮನವರ ಮೂಲ ತ್ರಿಕೋಣ ನೋಡಕ್ ಹೋದ್ರೆ ತಿಥಿನಿತ್ಯ ದೇವತೆಗಳು ಅಮ್ಮನವರ ಸುತ್ತು ಕೂತಿರ್ತಾರೆ. ಅಮ್ಮನವರು ಮಧ್ಯ ಬಿಂದು ಭಾಗದಲ್ಲಿದ್ದಾಗ ಬಿಂದು ತ್ರಿಕೋಣ ಅಂತ ಹೇಳ್ತೀವಿ. ಬಿಂದು ಭಾಗದಲ್ಲಿ ಅಮ್ಮನವರಿದ್ದಾಗ ಆ ಹೊರಗಡೆ ಇರುವಂತಹ ತ್ರಿಕೋಣದಲ್ಲಿ 5, 5, 5 3 ರೇಖೆಯಲ್ಲೂ 5 ದೇವತೆಗಳು ಕೂತ್ಕೋತಾರೆ. ಆ 15 ಆ ದಿತಿನಿತ್ಯ ದೇವತೆಗಳು ಮಧ್ಯದಲ್ಲಿರುವಂತಹ ಷೋಡಶಿ ಅಮ್ಮನವರ ಸ್ವರೂಪ ಆಗಿರೋದ್ರಿಂದ ಆ ರೀತಿಯಲ್ಲಿ ನೀವು ಆ ದೇವತೆಗಳ ಆರಾಧನೆಯನ್ನು ಮಾಡಿ ಆ ದೀಪವನ್ನು ಹಚ್ಚಿದಾಗ ಎಲ್ಲ ದೇವತೆಗಳ ತತ್ವಸಾರವೂ ಅಮ್ಮನವರ ಪಾದದಲ್ಲಿ ಸೇರುತ್ತೆ. ನಿಮ್ಮ ಒಂದು ಬಯಸಿಕೆಗಳು ಸಹ ಅಮ್ಮನವರಲ್ಲಿ ಸೇರುತ್ತೆ. ಅದರಿಂದ ತಿಥಿನಿತ್ಯ ದೇವತೆಗಳ ಒಂದು ಸಂಕಲ್ಪ ಆಗಲಿ, ತಿಥಿನಿತ್ಯ ದೇವತೆಗಳ ಮುಖಾಂತರವಾಗಿ ನಾವು ಅಮ್ಮನವರನ್ನು ಸೇರಬೇಕು ಅನ್ನೋ ರೀತಿಯಲ್ಲಿ 16 ದಿನಗಳಲ್ಲಿ ನಮ್ಮ 16 ದೀಪಗಳನ್ನು ಹಚ್ಚಿ ಅಮ್ಮನವರಿಗೆ ಹತ್ರ ಆಗುವಂತಹ ಒಂದು ಸಣ್ಣ ಕ್ರಿಯೆ. ಅವರ ಸಂಕಲ್ಪ ಎಲ್ಲ ಈಡೇರುತ್ತೆ ಇದರಲ್ಲಿ, ಬಹಳ ಬೇಗ ಸಂಕಲ್ಪಗಳು ಸಿದ್ಧಿ ಆಗುತ್ತೆ. ಈಗ ಇನ್ನೊಂದು ಪ್ರಶ್ನೆ, ನೀವು ಜಪ ಅಜಪ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ವಿವರವಾಗಿ ತಿಳಿಸ್ಬೇಕು ಅಂತ ಕೇಳ್ತಿದ್ದಾರೆ. ಅಜಪ ಜಪಂ ಅಂತಂದ್ರೆ ಪ್ರತಿಯೊಂದು ನಮ್ಮ ಶರೀರದಲ್ಲಿರುವಂತಹ ಷಟ್ಚಕ್ರಗಳು ಏನಿದೆ, ಆ ಷಟ್ಚಕ್ರಗಳಿಗೂ ಒಂದೊಂದು ಅಕ್ಷರವಿದೆ. ಆ ಷಟ್ಚಕ್ರಗಳಲ್ಲೂ ಒಂದೊಂದು ಅಕ್ಷರ, ಆ ಷಟ್ಚಕ್ರಗಳಿಗೂ ಒಂದೊಂದು ದೇವತೆ. ಆ ದೇವತೆಯ ಆರಾಧನೆ, ಆ ಚಕ್ರದ ಆರಾಧನೆ ಮಾಡಿದ್ರೆ ಅಂತರ್ಮುಖವಾದಂತಹ ಆರಾಧನೆ ನಡೆಯುತ್ತೆ. ಈ ಷಟ್ಚಕ್ರಗಳ ಆರಾಧನೆ ಮಾಡಬೇಕಾದ್ರೆ ಇದು ಗುರುಮುಖೇಣ ಬರಬೇಕಾಗಿರುವಂಥದ್ದು. ನನ್ನ ಮಾಧ್ಯಮದಲ್ಲಿ ಯಾವ ಮಂತ್ರ, ಯಾವ ದೇವತೆ, ಯಾವ ಅನುಷ್ಠಾನ ಅನ್ನೋದು ಹೇಳೋಕ್ಕಾಗೋದಿಲ್ಲ. ಶಾರೀರಿಕವಾಗಿ ನಮ್ಮ ಷಟ್ಚಕ್ರಗಳನ್ನು ಸಿದ್ಧಿಸಿಕೊಂಡ್ರೆ ನಮ್ಮ ಇಡಾಪಿಂಗಳ ಸುಷುಮ್ನಾದಿ ನಾಡಿಗಳು ಆಕ್ಟಿವೇಟ್ ಆಗುತ್ತೆ. ಆ ಇಡಾಪಿಂಗಳ ಸುಷುಮ್ನಾದಿ ನಾಡಿಗಳು ಆಕ್ಟಿವೇಟ್ ಆದಾಗ ನಮ್ಮಲ್ಲಿರುವಂತಹ ಚಿತ್ಶಕ್ತಿ ಅಥವಾ ಕುಂಡಲಿನಿ ಶಕ್ತಿ ಸಂಚಾರ ಮಾಡುತ್ತೆ. ಸಂಚಾರ ಮಾಡಿದಾಗ ಸಹಸ್ರಾರದಲ್ಲಿ ನಮಗಿರುವಂತಹ ಗುರುಮಂಡಲದಿಂದ ಸಹಸ್ರಾರದಲ್ಲಿರುವಂತಹ ಸಹಸ್ರದಳ ಪದ್ಮದಲ್ಲಿ ಮಧ್ಯದಲ್ಲಿ ಬರುವಂತಹ ಅಮೃತ ಬಿಂದು ತತ್ವ ಏನಿದೆ ಅಲ್ಲಿಗೆ ಹೋಗೋದಕ್ಕೆ ಬಹಳ ಬೇಗ ಹೋಗುವಂತಹ ಒಂದು ಚಾನೆಲ್ ಕ್ರಿಯೇಟ್ ಆಗುತ್ತೆ ನಮಗೆ. ನೀವು ಹೇಗೆ ಯಾರಾದರೂ ಒಂದು ಮಹಾಪುರುಷರು ಬರಬೇಕಾದ್ರೇನೋ ಅಥವಾ ಯಾವುದಾದ್ರೂ ಒಂದು ಒಳ್ಳೆ ಕಾರ್ಯಕ್ರಮ ಹಾಕಬೇಕಾದ್ರೆ ರೆಡ್ ಕಾರ್ಪೆಟನ್ನು ಹಾಕಿ ಅವ್ರಿಗೆ ತೋರಿಸ್ತೀರಾ, ಇದೇ ಕಾರ್ಪೆಟ್ ಮೇಲೆ ನೀವು ನಡ್ಕೊಂಡು ಬನ್ನಿ, ಬೇರೆ ಯಾರೂ ನಡೆಯೋದಿಲ್ಲ ಅಂತ. ನಿಮ್ಮ ಒಂದು ಸಹಸ್ರಾರದಲ್ಲಿರುವಂತಹ ಪರಾಶಕ್ತಿಯ ಆರಾಧನೆ ಮಾಡಬೇಕಾದ್ರೆ ಇದನ್ನೆಲ್ಲ ಆರಾಧನೆ ಮಾಡಿದ್ರೆ ನಿಮ್ಮ ಚಿತ್ಶಕ್ತಿ ಆ ರೆಡ್ ಕಾರ್ಪೆಟ್ ಮೇಲೆ ಹೋದಂಗೆ ಡೈರೆಕ್ಟಾಗಿ ನಿಮ್ಮ ಸಹಸ್ರದಳ ಪದ್ಮದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಇದನ್ನ ಮಾಡದೇ ಇರಬೇಕಾದ್ರೆ ಆಯಾ ಚಕ್ರದಲ್ಲೂ ಬಂದಾಗ ಅಲ್ಲಲ್ಲೇ ಬಂಧನ ಆಗೋಗುತ್ತೆ. ಆಯಾ ಚಕ್ರದಲ್ಲಿ ಬಂದು ಬಂಧನ ಆದಾಗ ಅನುಷ್ಠಾನ ಅಲ್ಲಿಗೆ ನಿಂತು ಹೋಗುತ್ತೆ. ನಮ್ಗೆ ಅರ್ಥ ಆಗೋದಿಲ್ಲ. ಎಷ್ಟೋ ಜನ ಕೇಳ್ತಾ ಇದ್ದಾರೆ ಈಗಾಗಲೇ,
ನಾನು ಇಷ್ಟೊಂದು ಅನುಷ್ಠಾನ ಮಾಡಿದೆ, ಫಸ್ಟ್ ಟೈಮ್ ಅನುಷ್ಠಾನ ಮಾಡಿದಾಗ ನನಗೆ ಬಹಳ ಸಲೀಲವಾಗಿತ್ತು, ತುಂಬ ಚೆನ್ನಾಗಿತ್ತು. ಈಗ ನಾನು ಅನುಷ್ಠಾನ ಮಾಡೋಕ್ಕೆ ಹೋದರೆ ನನಗೆ ಆ ಅನುಭವ ಬರೋದೇ ಇಲ್ವಲ್ಲ, ಯಾಕೆ ಅಂತ ಕೇಳ್ತಾರೆ. ಕಾರಣ ಇದೆ, ನಮ್ಮ ಚಕ್ರಗಳಲ್ಲೆಲ್ಲ ಬ್ಲಾಕ್ ಆಗಿರುತ್ತೆ. ಅಂದರೆ ಎನರ್ಜೀಸ್ ಪಾಸ್ ಆಗೋದಕ್ಕೆ ಬಿಡೋದಿಲ್ಲ. ಆ ಒಂದು ಚಕ್ರದಲ್ಲಿ ಇಂತಹ ಎನರ್ಜಿ ಪಾಸ್ ಆಗಲಿಲ್ಲ ಅಂದರೆ ಶಾರೀರಿಕವಾಗ್ಲೂ ನಿಮ್ಗೆ ಆ ಜಾಗದಲ್ಲಿ ತೊಂದರೆ ಇರುತ್ತೆ. ಜೀರ್ಣಶಕ್ತಿ ಸರಿಯಾಗಿರೋದಿಲ್ಲ, ಎಷ್ಟೋ ಜನಕ್ಕೆ ಹೊಟ್ಟೆ ನೋವು ಬರುತ್ತೆ, ಎಷ್ಟೋ ಜನಕ್ಕೆ ಹೃದಯ ನೋವು ಬರುತ್ತೆ, ಅಥವಾ ಪ್ಯಾಲ್ಪಿಟೇಷನ್ಸ್ ಅಂತ ಹೇಳಿ ಹೇಳ್ತೀವಿ, ಎದೆ ಬಡಿತ ಜಾಸ್ತಿ ಆಗುವಂಥದ್ದು ಅಥವಾ ವೀಕ್ ಆಗುವಂಥದ್ದು. ಮಾತಾಡಬೇಕಾದ್ರೆ ಯಾವಾಗಲೂ ಯಾರ ಹತ್ರನೂ ಸಿಕ್ಕಾಕ್ಕೋತಾ ಇರ್ತೀವಿ. ಚಿತ್ತಶಕ್ತಿ, ನಮ್ಮ ವಾಕ್ಶಕ್ತಿ ತೊಂದರೆ ಆಗುವಂಥದ್ದು. ಕಣ್ಣಿನ ದೃಷ್ಟಿ ಯಾವಾಗಲೂ ನಾನು ನೋಡಬಾರ್ದೇ ಇರುವಂತಹದ್ದನ್ನೇ ನೋಡ್ತಾ ಇರುವಂಥದ್ದು. ಕಿವಿ ಕೇಳದೇ ಇರುವಂಥದ್ದನ್ನೇ ಕೇಳ್ತಾ ಇರುವಂಥದ್ದು. ನಾನೆಲ್ಲ ಅನುಷ್ಠಾನ ಇಟ್ಕೊಂಡಿದ್ರೂ ಸಹ ನನ್ನ ಚಿಂತನೆ ಮಾತ್ರ ಬೇರೆ ಕಡೆ ಹೋಗ್ತಾ ಇರುತ್ತೆ. ಇದಕ್ಕೆಲ್ಲ ಕಾರಣ ನಮ್ಮಲ್ಲಿರುವಂತಹ ಚಕ್ರಾಧಿಷ್ಠಾನಗಳು ಅಥವಾ ಚಕ್ರದಲ್ಲಿರುವಂತಹ ಒಂದು ದೇವತಾ ಅನುಷ್ಠಾನಗಳನ್ನು ಕರೆಕ್ಟಾಗಿ ಮಾಡ್ತಾ ಹೋದರೆ ಸರಿ ಹೋಗುತ್ತೆ. ಇದಕ್ಕೆ ನಾವು ಏನು ಪ್ರತ್ಯೇಕವಾಗಿ ಮಾಡಬೇಕು ಅಂತ ಕೇಳಿದ್ರೆ, ಎಲ್ಲರೂ ಎಲ್ಲವನ್ನು ಪಡೆಯೋದು ಕಷ್ಟ ಆಗುತ್ತೆ. ತ್ರಿಶತಿಯಲ್ಲಿ ಬಹಳ ವಿಶೇಷವಾಗಿ ಹೇಳ್ತಾರೆ, ಈ ಮಂತ್ರಾನುಷ್ಠಾನ ಮಾಡುವಂಥದ್ದು ರಹಸ್ಯವಾಗಿ ಇಟ್ಟಿದ್ದಾರೆ. ಅದರಲ್ಲಿ ಯಾರು ತ್ರಿಶತಿ ಮಾಡ್ತಾ 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 ಮುಂದಕ್ಕೆ ಬರ್ತಾರೋ ಅವರಿಗೆ ಈ ಒಂದು ಚಕ್ರತತ್ವ ಬಹಳ ಬೇಗ ಸಿದ್ಧಿ ಆಗುತ್ತೆ. ಅವರಿಗೆ ಬಹಳ ಬೇಗ ಈ ಒಂದು ಕುಂಡಲಿನಿ ಶಕ್ತಿಯ ಜಾಗೃತಿ ಆಗುತ್ತೆ. ಆದ್ದರಿಂದ ನಾವು ಅಂತರ್ಮುಖವಾಗಿ ಆರಾಧನೆ ಮಾಡಿ ಅಥವಾ ಈ ಒಂದು ತತ್ವವನ್ನು ಏನು ಕೇಳಿದ್ರು ಪ್ರಶ್ನೆಯಲ್ಲಿ, ಅದನ್ನು ಹೇಗೆ ನಾನು ಜಾಗೃತಿ ಮಾಡಿಸ್ಕೊಳ್ಳೋದು ಅಂತಂದರೆ, ತ್ರಿಶತಿ ಪಾರಾಯಣ ಮಾಡೋದ್ರಲ್ಲೇ ಈ ಒಂದು ತತ್ವ ಜಾಗೃತಿ ಆಗುತ್ತೆ. ಶ್ರೀವಿದ್ಯೆ ಯಾರು ತಗೊಂಡು ಬಂದಿದ್ದಾದಮೇಲೆ ಅಜಪಾಜಪದ ಒಂದು ವಿಧಾನವನ್ನು ನಾವಿಲ್ಲಿ ಹೇಳ್ಕೊಡ್ಬೋದು. ಆದರೆ ಪ್ರಥಮವಾಗಿ ಅಜಪಾಜಪ ವಿಧಾನವನ್ನು ಹೇಳ್ಕೊಡೋದಕ್ಕೆ ಆಗೋದಿಲ್ಲ. ನೀವು ಖಡ್ಗಮಾಲಾ ತ್ರಿಶತಿಯನ್ನು ಅರ್ಚನೆ ಮಾಡಿ ಪಾರಾಯಣ ಮಾಡಿದ್ದಾದಮೇಲೆ ಈ ರೀತಿಯಾದಂತಹ ಒಂದು ವಿಶೇಷವಾದಂತಹ ಮಂತ್ರಗಳನ್ನು ಪಾರಾಯಣ ಮಾಡುವಂಥದ್ದು ಅನುಕೂಲ ಆಗುತ್ತೆ. ಅಂದ್ರೆ ಜಪ ಅಂದ್ರೆ ಅದಕ್ಕೆ ಸಪರೇಟ್ ಮಂತ್ರಗಳಿಗೆ ಅಜಪ ಜಪಂ ಅಂತ ಹೇಳ್ತೀವಿ. ಅಜಪ ಜಪಂ ಅಂದ್ರೆ ಮಾನಸಿಕವಾಗಿ ಶರೀರಕ್ಕೆ ಸಂಬಂಧ ಇಲ್ಲದೆ ಚಿತ್ಶಕ್ತಿಯು ಜಪವನ್ನು ಮಾಡ್ತಾ ಇರುತ್ತೆ. ಇದು ಹಂಸ ಜಪ ಅಂತಾನು ಹೇಳ್ತಾರೆ. ಆ ಚಿತ್ಶಕ್ತಿಯು ನಮ್ಮ ಶರೀರದ ಒಂದು ಕಂಟ್ರೋಲನ್ನು ಬಿಟ್ಟು, ಶರೀರವನ್ನು ಬಿಟ್ಟು, ಶರೀರದ ಕಂಟ್ರೋಲ್ ಇಲ್ಲದೆ, ಶರೀರ ಮನಸ್ಸಿಗೆ ಹೇಳಿ, ಮನಸ್ಸು ಶರೀರಕ್ಕೆ ಹೇಳಿ ನಾವು ಹೇಗೆ ಮಾತನಾಡೋದು ಅಥವಾ ಮಂತ್ರ ಉಚ್ಚಾರಣೆ ಮಾಡೋದು ಮಾಡ್ತೀವೋ ಅದನ್ನು ಮಾಡದೆ ಯಾವ ಒಂದು ತತ್ವದಲ್ಲಿ ತನ್ನಾಗಿ ತಾನೇ ಮಂತ್ರ ಜಪವನ್ನು ಮಾಡುತ್ತೋ ಅದು ಅಜಪಾಜಪ ಸ್ಥಿತಿಗೆ ಹೋಗಿದೆ ಅಂತ, ಅಥವಾ ಹಂಸ ಜಪ ಸ್ಥಿತಿಗೆ ಹೋಗಿದೆ ಅಂತ ಅರ್ಥ. ಅದಕ್ಕೆ ಅಂದ್ರೆ ಸಬ್ಕಾನ್ಶಿಯಸ್ ಅಲ್ಲಿ ಇದು ನಡೀತಾ ಹೋಗುತ್ತೆ. ಸಬ್ಕಾನ್ಶಿಯಸ್ ಅಲ್ಲಿ ನಡಿಬೇಕು ಅಂತಂದ್ರೆ ನಾವು ಈ ಮಂತ್ರಾನುಷ್ಠಾನಗಳನ್ನೆಲ್ಲ ಇಟ್ಕೊಂಡು, ಶರೀರ ಶುದ್ಧವಾಗಿ ಇಟ್ಕೊಂಡು, ಯಾವುದೇ ರೀತಿಯಾದಂತಹ ಇನ್ಫ್ಲೂಯೆನ್ಸ್ ಅನ್ನು ನಾವು ಇಟ್ಕೊಳ್ದೇ ಇದ್ದಾಗ ತಾನಾಗಿ ತಾನೇ ನಡೆಯುವಂತಹ ಒಂದು ತತ್ವ ಸಾಕಷ್ಟು ಜನದಲ್ಲಿ ನೋಡಿ ಕೇಳಿಸುತ್ತಾ ಬೇರೆಯವ್ರಿಗೆ, ಇಲ್ಲ ಅವ್ರಿಗೆ ಮಾತ್ರ ಕೇಳಿಸುತ್ತೆ. ಕೆಲವೊಂದು ಗ್ರಂಥಗಳಲ್ಲಿ ಅಥವಾ ಕೆಲವೊಂದು ಮಹಾಪುರುಷರು ಏನ್ ಹೇಳ್ತಾರೆ ಅಂತಂದ್ರೆ, ಘಂಟಾಘೋಷ ಕೇಳುತ್ತೆ ಅಂತ ಹೇಳ್ತಾರೆ. ಘಂಟಾಘೋಷ ಕೇಳೋದು ಅಂತಂದ್ರೆ ಸೈಲೆಂಟ್ ಆಗಿರ್ಬೇಕಾದ್ರೆ ಕೆಲವೊಂದ್ಸರಿ ಒಳಗಡೆ ನಮಗೆ ಗಂಟೆ ಹೊಡೆದಂಗೆ ಆಗುತ್ತೆ. ಆ ಗಂಟೆ ಹೊಡೆದಂಗೆ ಆಗುವಂಥದ್ದೇ ಜಾಗೃತಿ ಆಗ್ತಾ ಇದೆ ಕುಂಡಲಿನಿ ಅಂತ. ಆ ಕುಂಡಲಿನಿ ಜಾಗೃತಿ ಆಯಿತು ಅಂತಂದ್ರೆ ನಮಗೆ ವಿಶೇಷವಾಗಿ ಆ ಸಂಚಾರ ಅರ್ಥ ಆಗುತ್ತೆ. ಶರೀರ ಬಹಳ ಸ್ಥಿತಿಯಲ್ಲಿರುತ್ತವ. ಇದು ಒಂದು ದಿನದಲ್ಲಿ, 2 ದಿನದಲ್ಲಿ ಅಥವಾ 15 ದಿನದಲ್ಲಿ, 1 ತಿಂಗಳಲ್ಲಾಗುವಂತಹ ಒಂದು ಕ್ರಿಯೆ ಅಲ್ಲ. ಇದು ಮಾಡ್ತಾ 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 ಎಷ್ಟೋ ಸಂವತ್ಸರಗಳಲ್ಲಿ ಮುಂದಕ್ಕೆ ಹೋದಾಗ ಆಗುವಂತಹ ಒಂದು ಪ್ರಕ್ರಿಯೆ. ಅಂದ್ರೆ ನಾವು ಬಾಯಲ್ಲಿ ಜಪ ಮಾಡ್ತಾ ಇದ್ರೆ ಅದು ಆಟೋಮೆಟಿಕ್ ಆಗಿ ಅಜಪ ಆಗುತ್ತಾ? ಅಜಪ ಆಗುತ್ತೆ. ಅದರ ತತ್ವ ಅಜಪ ಅಂತ. ಆದ್ರೆ ಅಜಪಾಜಪ ಮಂತ್ರಗಳೇ ಬೇರೆ ಇದೆ. ಅಜಪಾಜಪ ಮಂತ್ರಗಳು ಒಂದೊಂದು ಸಹಸ್ರಾರಕ್ಕೆ ಒಂದೊಂದು ಆ ಸ್ವಾದಿಷ್ಠಾನ, ಅನಾಹತ, ಸಹಸ್ರಾರ, ಆಜ್ಞಾ, ದ್ವಿದಳ ಆಜ್ಞಾ ಚಕ್ರದಲ್ಲಿ 2 ದಳಗಳ ಪದ್ಮವನ್ನು ಇರುತ್ತೆ, ಚತುರ್ದಳ ಪದ್ಮ ಇರುತ್ತೆ, ಮತ್ತೆ ಷೋಡಶದಳ ಪದ್ಮ ಇರುತ್ತೆ, ಅಷ್ಟದಳ ಪದ್ಮ ಇರುತ್ತೆ. ಇಂತಹ ಪದ್ಮಕ್ಕೆ ಇಂತಹ ಒಂದು ಬೀಜಾಕ್ಷರ, ಈ ಬೀಜಾಕ್ಷರಕ್ಕೆ ದಶಸಹಸ್ರ ಜಪಂಚ ಕಾರಯಿಷ್ಯೆ ಅಂತ ಹೇಳ್ತೀವಿ. ಅಂದ್ರೆ ಇಂತಹ ಒಂದು ಚಕ್ರಕ್ಕೆ 10,000 ಜಪವನ್ನು ನಾನು ಮಾಡ್ತೀನಿ ಅಂತ. ಆ 10,000 ಜಪ ಮಾಡಿದಾಗ ಈ ಒಂದು ಚಕ್ರ ಆಕ್ಟಿವೇಟ್ ಆಗುತ್ತೆ, ಅಲ್ಲಿಂದ ಚಿತ್ತಶಕ್ತಿ ಮೇಲಕ್ಕೆ ಹೋಗುತ್ತೆ ಅಂತ. ಈ ರೀತಿಯಲ್ಲಿ ಅವರನ್ನು ಮಾಡ್ತಾ ಮಾಡ್ತಾ ಆ ಒಂದು ತತ್ವವನ್ನು ಅರ್ಥ ಮಾಡ್ಕೊಳ್ತಾರೆ. ಆದರೆ ನಾವು ಮಾಧ್ಯಮದಲ್ಲಿ ಡೈರೆಕ್ಟಾಗಿ ಹೇಳೋಕ್ಕೆ ಆಗದೇ ಇರುವಂತಹ ಒಂದು ತತ್ವ ಆಗುತ್ತಿದೆ.